ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತ ಇನ್ನೂ ಒಂದು ಆಪರೇಷನ್ ಸಿಂಧೂರ್ಗೆ ಸಿದ್ಧತೆಗಳನ್ನು ಮಾಡ್ಕೋತಾ ಇದೆಯಾ? ಸದ್ಯಕ್ಕೆ ನಡೀತಿರೋ ಅಮೆರಿಕ ಹಾಗೂ ಇರಾನ್ ಸಂಘರ್ಷ ಮುಗಿದ ಬೆನ್ನಲ್ಲೇ ಭಾರತ ಹಾಗೂ ಪಾಕಿಸ್ತಾನಗಳ ನಡುವೆ ಮತ್ತೊಂದು ಸಂಘರ್ಷ ನಡೆಯೋ ಸಾಧ್ಯತೆಗಳಿವೆಯಾ? ಅದಕ್ಕಾಗಿನೇ ಭಾರತ ರಷ್ಯಾ ಜೊತೆ ಒಂದು ರಕ್ಷಣಾ ಒಪ್ಪಂದವನ್ನು ಮಾಡಿಕೊಂಡು ರಷ್ಯಾದ 3,000 ಸೈನಿಕರನ್ನ ಭಾರತದಲ್ಲಿ ಹಾಗೆ ಭಾರತದ 3,000 ಸೈನಿಕರನ್ನ ರಷ್ಯಾದಲ್ಲಿ ಇಡ್ತಾ ಇದೆಯಾ? ರಷ್ಯಾ ಹಾಗೂ ಭಾರತದ ನಡುವೆ ಆದ ಈ ಒಪ್ಪಂದವನ್ನ ಟ್ರಂಪ್ ವೈಫಲ್ಯ ಅಂತ ಅಮೆರಿಕಾದ ರಕ್ಷಣಾ ತಜ್ಞರು ಹೇಳ್ತಾ ಇರೋದು ಯಾಕೆ? ಇಷ್ಟಕ್ಕೂ ರಷ್ಯಾ ಮತ್ತು ಭಾರತದ ನಡುವೆ ಆಗಿರುವ ಈ ರೆಲೋಸ್ ಒಪ್ಪಂದ ಏನು? ಇದು 1971ರ ಒಪ್ಪಂದವನ್ನ ನೆನಪು ಮಾಡ್ತಾ ಇದೆಯಾ? ಬನ್ನಿ ನೋಡೋಣ. ಗೆಳೆಯರೆ, 2 ವರ್ಷಗಳ ಹಿಂದೆ ಭಾರತ ಮತ್ತು ರಷ್ಯಾಗಳು ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ವು. ಅದರ ಹೆಸರು ರೆಲೋಸ್, ಅಂದ್ರೆ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ಸ್ ಸಪೋರ್ಟ್ ಅಂತ. ಅದು ಈಗ ಕಾರ್ಯರೂಪಕ್ಕೆ ಬರ್ತಾ ಇದೆ ಅಂತ ರಷ್ಯಾ ಹೇಳಿದೆ. ಅದರಂತೆ 2 ದೇಶಗಳ ನಡುವೆ ಸೇನಾ ಸಹಕಾರ ಮತ್ತಷ್ಟು ಹೆಚ್ಚಾಗುತ್ತೆ. 2 ದೇಶಗಳು ತಮ್ಮ ಸೇನೆಗೆ ಪರಸ್ಪರರ ದೇಶಗಳಲ್ಲಿ ನೆಲೆಗಳನ್ನು ಒದಗಿಸಿಕೊಡ್ತಾರೆ. ಹಾಗೆ 2 ನೌಕಾಪಡೆಗಳಿಗೆ ರಿಪೇರಿ, ಮೇಂಟೆನೆನ್ಸ್, ಫ್ಯೂಯಲ್ ಮತ್ತು ಸಿಬ್ಬಂದಿ ಉಳಿಯೋದಕ್ಕೆ ಬೇಕಾದ ವ್ಯವಸ್ಥೆಗಳು ಕೂಡ ಇರುತ್ತವೆ. ಇದು ಅಮೆರಿಕ ಹಾಗೂ ಭಾರತದ ನಡುವೆ ಈ ಹಿಂದೆ ಮಾಡಿಕೊಳ್ಳಲಾದ ಲೆಮೋವಾ ಅನ್ನೋ ಒಪ್ಪಂದ ಏನಿತ್ತು ಅದಕ್ಕಿಂತ ಸ್ವಲ್ಪ ಸ್ಟ್ರಾಂಗ್ ಅನ್ಸುತ್ತೆ. ಅದಕ್ಕಿಂತ ಹೆಚ್ಚು ಫ್ಲೆಕ್ಸಿಬಲ್ ಕೂಡ ಆಗಿದೆ. ಹೀಗಾಗಿನೇ ಈ ಒಪ್ಪಂದ ಜಾರಿಗೆ ಬರುತ್ತೆ ಅಂದ ಕೂಡಲೇ ಅಮೆರಿಕದ ಸಾಕಷ್ಟು ರಕ್ಷಣಾ ತಜ್ಞರು ಇದನ್ನ ಟ್ರಂಪ್ ವೈಫಲ್ಯ ಅಂತ ಕರೀತಾ ಇದ್ದಾರೆ. ಇದು ಅಮೆರಿಕದ ಪಾಲಿಗೆ ಕೆಟ್ಟ ಪರಿಣಾಮಗಳನ್ನ ಉಂಟು ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಮೆರಿಕ ಪಾಕಿಸ್ತಾನ ಅನ್ನೋ ಟೆರರಿಸ್ಟ್ ದೇಶದ ಜೊತೆ ಬಿಟ್ಕಾಯಿನ್ ವ್ಯಾಪಾರಕ್ಕಾಗಿ ದೋಸ್ತಿ ಮಾಡ್ಕೊಂಡು ಅಮೆರಿಕಾಗೆ ಭಾರತದ ಸ್ನೇಹದಿಂದ ಆಗ್ತಾ ಇದ್ದ ದೊಡ್ಡ ಲಾಭವನ್ನ ಕಳ್ಕೋತಾ ಇದೆ ಅಂತ ಸಾಕಷ್ಟು ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಅಲ್ಲಿ ಯಾರು ಏನೇ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು, ಅಮೆರಿಕ ತನ್ನ ಕೆಲ ನಿಲುವುಗಳಿಂದ ಭಾರತ ಮತ್ತು ರಷ್ಯಾದ ಸ್ನೇಹವನ್ನ ಮತ್ತಷ್ಟು ಗಟ್ಟಿಯಾಗುವ ಹಾಗೆ ಮಾಡ್ತಾ ಇದೆ ಅನ್ನೋದು ಸುಳ್ಳಂತೂ ಅಲ್ಲ. ಗೆಳೆಯರೆ, ಇಲ್ಲಿ ಲೆಮೋವಾ ಬಗ್ಗೆ ನಿಮಗೆ ಗೊತ್ತಿದೆ. ಲೆಮೋವಾ 2016ರಲ್ಲಿ ಭಾರತ ಮತ್ತು ಅಮೆರಿಕಗಳ ನಡುವೆ ಸಹಿ ಮಾಡಲ್ಪಡ್ತು. ಲೆಮೋವಾ ಅಂದ್ರೆ ಲಾಜಿಸ್ಟಿಕ್ಸ್ ಎಕ್ಸ್ಚೇಂಜ್ ಮೆಮೊರಂಡಮ್ ಆಫ್ ಅಗ್ರಿಮೆಂಟ್ ಅಂತ. ಇದು ಅಮೆರಿಕ ಮತ್ತು ಭಾರತಗಳ ನಡುವೆ ಜಂಟಿ ಸಮರಾಭ್ಯಾಸಗಳು, ಇಂಟೆಲಿಜೆನ್ಸ್ ಶೇರಿಂಗ್, ಪರಸ್ಪರ ಸಹಾಯ ಮತ್ತು ವಿಪತ್ತು ನಿರ್ವಹಣೆಗೆ ಹೆಚ್ಚು ಒತ್ತನ್ನು ಕೊಡುತ್ತೆ. ಅಮೆರಿಕದ ಯುದ್ಧ ಹಡಗುಗಳು ಭಾರತದ ಬಂದರುಗಳಲ್ಲಿ ರಿಪೇರಿ ಹಾಗೂ ಮೇಂಟೆನೆನ್ಸ್ಗಾಗಿ ಲಂಗರ್ ಹಾಕೋದಿಕ್ಕೆ, ರಿಫ್ಯೂಯಲಿಂಗ್ಗೆ, ಹಾಗೆ ಅಗತ್ಯ ಬಿದ್ದರೆ ಸಿಬ್ಬಂದಿಯ ವಿಶ್ರಾಂತಿಯಂತಹ ಚಟುವಟಿಕೆಗಳಿಗೆ ಲೆಮೋವಾ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಆದರೆ ಇಲ್ಲಿ ಅಮೆರಿಕದ ಸೇನೆಗೆ ಭಾರತ ನೆಲೆಯನ್ನ ಮಾಡಿಕೊಳ್ಳೋದಕ್ಕೆ ಜಾಗ ಕೊಡೋದಿಲ್ಲ. ಸ್ವಲ್ಪ ದಿನ ಇರಬಹುದು, ರಿಪೇರಿ ಮಾಡಿಸ್ಕೊಂಡು ಹೋಗಬಹುದು ಅಷ್ಟೇ. ಇದು ಶಾಶ್ವತ ನೆಲೆ ಅಲ್ಲ. ಆದರೂ ಇಲ್ಲಿ ಹಿಂದೂ ಮಹಾಸಾಗರದಲ್ಲಿ ಅಮೆರಿಕ ಮುಂದೆ ಕೈಗೊಳ್ಳಬಹುದಾದ ಚಟುವಟಿಕೆಗಳಿಗೆ, ಕಾರ್ಯಾಚರಣೆಗಳಿಗೆ ಅಗತ್ಯವಾಗಿ ಬೇಕಾಗುವ ಇಂಧನ ಮತ್ತು ಇನ್ನಿತರ ವ್ಯವಸ್ಥೆಗಳನ್ನ ಭಾರತದ ಬಂದರುಗಳು ಒದಗಿಸಿಕೊಡುವ ಅವಕಾಶವನ್ನ ಈ ಲೆಮೋವಾ ಕಲ್ಪಿಸಿಕೊಡುತ್ತೆ. ಇನ್ನು ರಿಲೋಸ್ನ ವಿಷಯಕ್ಕೆ ನಾವು ಬರೋದಾದ್ರೆ, ರಿಲೋಸ್ ಅಂದ್ರೆ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ಸ್ ಸಪೋರ್ಟ್ ಅಂತ. ಇದು ಭಾರತ ಮತ್ತು ರಷ್ಯಾ ನಡುವಿನ ಒಪ್ಪಂದ. 2024ರಲ್ಲಿ ಈ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಇದು ಲೆಮೋವಾದಲ್ಲಿನ ಎಲ್ಲ ಅವಕಾಶಗಳ ಜೊತೆಗೆ ಇಲ್ಲಿ ರಷ್ಯಾ ಹಾಗೂ ಭಾರತ ಎರಡೂ ಕೂಡ ತಮ್ಮ ಒಂದಷ್ಟು ಯೋಧರನ್ನ ಪರಸ್ಪರರ ದೇಶಗಳಲ್ಲಿ ನೆಲೆ ನಿಲ್ಲಿಸೋದಕ್ಕೆ ರಿಲೋಸ್ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಈ ಒಪ್ಪಂದದ ಪ್ರಕಾರ ಈಗ ರಷ್ಯಾದ 3,000 ಸೈನಿಕರು ಭಾರತದಲ್ಲಿರ್ತಾರೆ, ಹಾಗೆ ಭಾರತದ 3,000 ಸೈನಿಕರು ರಷ್ಯಾದಲ್ಲಿರ್ತಾರೆ. ಜೊತೆಗೆ 5 ಯುದ್ಧ ಹಡಗುಗಳನ್ನ 2 ದೇಶಗಳು ಪರಸ್ಪರರ ದೇಶಗಳಲ್ಲಿ ನಿಯೋಜನೆ ಮಾಡೋದಕ್ಕೆ ಕೂಡ ಈ ಒಪ್ಪಂದ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಇಲ್ಲಿ ಜಂಟಿ ಕಾರ್ಯಾಚರಣೆಗಳು, ಸಮರಾಭ್ಯಾಸಗಳು, ರೆಸ್ಕ್ಯೂ ಆಪರೇಷನ್ ಮುಂತಾದವುಗಳನ್ನ 2 ದೇಶಗಳ ಪಡೆಗಳು ಜಂಟಿಯಾಗಿ ಮಾಡೋ ಅವಕಾಶ ಕೂಡ ಇರುತ್ತೆ. ಗೆಳೆಯರೆ, ಇಲ್ಲಿ ಒಪ್ಪಂದದ ಬಗ್ಗೆ ಮಾಹಿತಿಯನ್ನ ರಷ್ಯಾ ಹೊರ ಹಾಕಿದ ಕೂಡಲೇ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಆಪರೇಷನ್ ಸಿಂಧೂರ್ 2ಗೆ ಭಾರತ ಮಾಡಿಕೊಳ್ತಾ ಇರೋ ತಯಾರಿ ವ್ಯವಸ್ಥೆ ಅಂತ ಕೆಲವರು ಬಣ್ಣಿಸೋದಕ್ಕೆ ಶುರು ಮಾಡಿದ್ದಾರೆ. ಹಾಗೆ 1971ರಲ್ಲಿ ಪಾಕಿಸ್ತಾನಕ್ಕೊಂದು ಸಿಸೇರಿಯನ್ ಮಾಡಿ ಬಾಂಗ್ಲಾನ ಹೊರತೆಗೆಯೋ ಕೆಲಸವನ್ನ ಭಾರತ ಮಾಡ್ತಲ್ಲ, ಆಗ ಭಾರತ ರಷ್ಯಾ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ಅದನ್ನ ಇಂಡೋ ಸೋವಿಯತ್ ಟ್ರೀಟಿ ಆಫ್ ಪೀಸ್, ಫ್ರೆಂಡ್ಶಿಪ್ ಆ್ಯಂಡ್ ಕೋಆಪರೇಷನ್ ಅಂತ ಕರೀತಾರೆ. ಅವತ್ತಿಗೆ ಭಾರತ ಪಾಕಿಸ್ತಾನದ ಜೊತೆ ಯುದ್ಧ ಮಾಡೋದು ಖಚಿತ ಆಗಿತ್ತು. ಅಮೆರಿಕ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತಿತ್ತು. ಅಮೆರಿಕದ ಅಧ್ಯಕ್ಷ ನಿಕ್ಸನ್ ಹಾಗೂ ಅಲ್ಲಿನ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಹೆನ್ರಿ ಕಿಸಿಂಜರ್ ಇಬ್ಬರಿಗೂ ಕೂಡ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನ ಕಂಡ್ರೆ ಆಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಭಾರತಕ್ಕೆ ಕೂಡ ಒಂದು ಬಲಿಷ್ಠ ದೇಶದ ಬೆಂಬಲ ಬೇಕಿತ್ತು. ಆಲಿಪ್ತ ನೀತಿ, ತಟಸ್ಥ ನೀತಿ ಅಂತ ನಾವು ಹೇಳಕೊಂಡು ಕೂತ್ರೆ ಕೆಲಸ ಆಗೋದಿಲ್ಲ ಅನ್ನೋದು ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿ ಅವರಿಗೆ ಅರ್ಥ ಆಗಿತ್ತು. ಹೀಗಾಗಿ ಅವರು ರಷ್ಯಾದ ಕಡೆಗೆ ಸ್ನೇಹ ಹಸ್ತವನ್ನು ಚಾಚಿದ್ರು. 2 ದೇಶಗಳ ನಡುವೆ ಶಾಂತಿ, ಸ್ನೇಹ ಮತ್ತು ಸಹಕಾರದ ಒಪ್ಪಂದ ಅಲ್ಲಾಯಿತು. ಭಾರತದ ಮೇಲೆ ದಾಳಿ ಆದರೆ ಭಾರತದ ನೆರವಿಗೆ ರಷ್ಯಾ ಬರಬೇಕು ಅಂತ ಆ ಒಪ್ಪಂದದಲ್ಲಿ ಬರೆಯಲಾಯಿತು. ಅದರಂತೆ 1971ರ ಯುದ್ಧಕ್ಕೆ ಸೋವಿಯತ್
ತನ್ನ ಸಬ್ಮರೀನನ್ನು ಕಳುಹಿಸಿಕೊಡ್ತು. ಅದು ಸಂಭಾವ್ಯ ಅಮೆರಿಕಾದ ದಾಳಿಗಳಿಂದ ಭಾರತವನ್ನು ಕಾಪಾಡ್ತು. ಆದರೆ ಆ ಒಪ್ಪಂದದ ಆಯಸ್ಸು ಇದ್ದಿದ್ದು ಬರೀ 20 ವರ್ಷ ಮಾತ್ರ. 1991 ಹೊತ್ತಿಗೆ ಸೋವಿಯತ್ ಒಡೆದು ಹೋಯಿತು. ಹೀಗಾಗಿ ಆ ಒಪ್ಪಂದ ಕೂಡ ಅಸ್ತಿತ್ವವನ್ನು ಕಳ್ಕೊಳ್ತು. ಅದಾದ ಮೇಲೆ 1993ರಲ್ಲಿ ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಅಂತ ಇನ್ನೂ ಒಂದು ಒಪ್ಪಂದವನ್ನು ಮಾಡಿಕೊಂಡ್ರಾದರೂ ಅದು 71ರ ಒಪ್ಪಂದದಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ. ಅದರಲ್ಲಿ ಸ್ನೇಹ ಸಹಕಾರ ಇದ್ವೇ ಹೊರತು ಯುದ್ಧಕ್ಕೆ ರಷ್ಯಾ ಸೇನೆಯನ್ನು ಕಳುಹಿಸಬೇಕು ಅನ್ನೋ ಥರದ ಷರತ್ತುಗಳು ಅದರಲ್ಲಿ ಇರಲಿಲ್ಲ. ಈಗಲೂ ಕೂಡ ಭಾರತ ಮತ್ತು ರಷ್ಯಾ ನಡುವೆ ಅಂಥ ಯುದ್ಧ ಸಹಕಾರದ ಒಪ್ಪಂದಗಳು ಯಾವುವೂ ಇಲ್ಲ. ಇನ್ನು ಈಗ ಮಾಡಿಕೊಂಡಿರೋ ಒಪ್ಪಂದವನ್ನು 1971ರ ಒಪ್ಪಂದದ ಜೊತೆ ಹೋಲಿಸೋದು ಸರಿ ಕೂಡ ಅಲ್ಲ. ಯಾಕೆ ಅಂದರೆ ಇದರಲ್ಲಿ ಪರಸ್ಪರ ಲಾಜಿಸ್ಟಿಕ್ಸ್ ಸಹಾಯ ಸಹಕಾರದ ಬಗ್ಗೆ ಇದೆ, ಸಮರಾಭ್ಯಾಸಗಳ ಬಗ್ಗೆ ಇದೆ ಅಷ್ಟೇ ಹೊರತು ನಮ್ಮ ಮೇಲೆ ದಾಳಿ ಆದರೆ ನಿಮ್ಮ ಮೇಲೂ ಆದ ಹಾಗೆ, ನೀವು ಯುದ್ಧ ಮಾಡಿದರೆ ನಾವು ಯುದ್ಧ ಮಾಡಿದ ಹಾಗೆ ಈ ಥರದ್ದೇನೂ ಆ ಒಪ್ಪಂದದಲ್ಲಿಲ್ಲ. ಗೆಳೆಯರೆ, ಭಾರತ ಬೇರೆಯವರ ಯುದ್ಧಗಳನ್ನು ತನ್ನ ಹೆಗಲಿಗೆ ಹಾಕ್ಕೊಳ್ಳೋದಕ್ಕೆ ಹೋಗೋದೂ ಇಲ್ಲ. ಹಾಗೆ ತನ್ನ ಯುದ್ಧಗಳಲ್ಲಿ ಮೂರನೆಯವರ ಹಸ್ತಕ್ಷೇಪವನ್ನು ಕೂಡ ಬಯಸೋದಿಲ್ಲ. ಹೆಚ್ಚು ಅಂದರೆ ಆಯುಧ ಖರೀದಿ ಮಾಡುತ್ತೆ, ಆಯುಧಗಳನ್ನು ತರಿಸ್ಕೊಳ್ಳುತ್ತೆ. ಅಷ್ಟು ಬಿಟ್ಟರೆ ನಮ್ಮ ಪರ ಯುದ್ಧಕ್ಕೆ ನೀವು ಬನ್ನಿ, ನಿಮ್ಮ ಪರ ಯುದ್ಧಕ್ಕೆ ನಾವು ಬರ್ತೀವಿ, ಈ ಥರದ ಒಪ್ಪಂದಗಳನ್ನು ಭಾರತ ಮಾಡಿಕೊಳ್ಳೋದಿಲ್ಲ. ಇನ್ನು ಇಲ್ಲಿ ಸೇನೆಯನ್ನು ನಿಯೋಜನೆ ಯಾಕೆ ಮಾಡ್ತಾ ಇದ್ದಾರೆ? ಯುದ್ಧದ ಸಮಯಕ್ಕೆ ಆಗದೇ ಇದ್ದ ಮೇಲೆ ಈ ಒಪ್ಪಂದದ ಪ್ರಯೋಜನ ಆದರೂ ಏನು? ಗೆಳೆಯರೆ, ಭಾರತ ಹಾಗೂ ರಷ್ಯಾ ನಡುವೆ ಸಾಕಷ್ಟು ಸಮರಾಭ್ಯಾಸಗಳಾಗ್ತಾ ಇರುತ್ತವೆ. ಅವು ಆದಾಗ ಭಾರತ ಇಲ್ಲಿಂದ ತನ್ನ ಸೇನೆ ಮತ್ತು ಆಯುಧಗಳನ್ನು ಅಲ್ಲಿಗೆ ಕಳುಹಿಸ್ತಾ ಇರುತ್ತೆ. ಇನ್ನು ಮುಂದೆ ಆ ಅಗತ್ಯ ಬೀಳೋದಿಲ್ಲ. ಭಾರತದ ಸೈನಿಕರು ಅಲ್ಲೇ ಇರ್ತಾರೆ. ಸುಮಾರು 5 ಯುದ್ಧ ನೌಕೆಗಳು ಹಾಗೂ ಇನ್ನಿತರ ಆಯುಧಗಳು ಕೂಡ ರಷ್ಯಾದಲ್ಲಿರುತ್ತವೆ. ಹಾಗೆ ಹಿಂದೂ ಮಹಾಸಾಗರದಲ್ಲಿ ಅರಬ್ಬಿ ಸಮುದ್ರದಲ್ಲಾಗೋ ಯುದ್ಧಾಭ್ಯಾಸಗಳಿಗೆ ರಷ್ಯಾ ಭಾರತದಲ್ಲಿ ನಿಯೋಜನೆ ಮಾಡಿದ ಆಯುಧಗಳು ಹಾಗೂ ಸೈನ್ಯ ಭಾಗಿಯಾಗುತ್ತವೆ. ಹೀಗಾಗಿ ಅಲ್ಲಿ ಹೊಸ ಯುದ್ಧ ತಂತ್ರಗಳು, ತರಬೇತಿ, ಜಂಟಿ ಅಭ್ಯಾಸ ಇವೆಲ್ಲ ಕೂಡ ಇನ್ನು ಮುಂದೆ ಮತ್ತಷ್ಟು ಸುಲಭ ಆಗುತ್ತೆ. ಹಾಗೆ ರಷ್ಯಾಗೆ ಹಿಂದೂ ಮಹಾಸಾಗರಕ್ಕೆ ಬರಬೇಕು ಅನ್ನೋ ಆಸೆ ಸಾಕಷ್ಟು ವರ್ಷಗಳಿಂದ ಇದೆ. ಅದಕ್ಕಾಗಿ ಅವರು ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಈ ಹಿಂದಿನಿಂದಲೂ ಮಾಡ್ತಾ ಬರ್ತಾ ಇದ್ದಾರೆ. ಈ ರೆಲೋಸ್ ಒಪ್ಪಂದ ರಷ್ಯಾದ ಹಡಗುಗಳಿಗೆ ಭಾರತದ ಬಂದರುಗಳಲ್ಲಿ ಲಂಗರು ಹಾಕುವ, ಫ್ಯೂಯಲ್ ತುಂಬಿಕೊಳ್ಳುವ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಹಾಗೆ 5 ಹಡಗುಗಳನ್ನು ಇಲ್ಲೇ ಇಡೋದಕ್ಕೆ ಅವಕಾಶ ಕೂಡ ಇರುತ್ತೆ. ಅವು ಯಾವಾಗ ಬೇಕಾದರೂ ಭಾರತದ ಬಂದರಿಗೆ ಬಂದು ಹೋಗಿ ಮಾಡಬಹುದು. ಮ್ಯಾನ್ಮಾರ್ ಅಲ್ಲಿ ರಷ್ಯಾ ತನ್ನ ಹಿಡಿತವನ್ನು ಇಟ್ಕೊಂಡಿದೆ. ಮ್ಯಾನ್ಮಾರ್ ಅಮೆರಿಕಾದ ಪಾಲು ಆಗಬಾರದು ಅಂತ ರಷ್ಯಾ ಬಯಸುತ್ತೆ. ಮ್ಯಾನ್ಮಾರ್ನಲ್ಲಿನ ಮಿಲಿಟರಿ ಜುಂಟಾಗೆ ರಷ್ಯಾದ ಬೆಂಬಲ ಇದೆ. ಇನ್ನು ಬಂಗಾಳ ಕೊಲ್ಲಿಗೆ ಕೂಡ ಆಗಾಗ ರಷ್ಯಾದ ಹಡಗುಗಳು, ಸಬ್ಮರೀನ್ಗಳು ಬರ್ತಾ ಇರುತ್ತವೆ. ಇನ್ನು ಮುಂದೆ ರಷ್ಯಾದ ಯುದ್ಧ ನೌಕೆಗಳು ಭಾರತದ ಬಂದರಲ್ಲಿ ಇಂಧನ ತುಂಬಿಕೊಳ್ಳುವ, ಮೇಂಟೆನೆನ್ಸ್ ಹಾಗೂ ಇನ್ನಿತರ ವ್ಯವಸ್ಥೆಗಳನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿ ರೆಲೋಸ್ನಿಂದ ಅವಕಾಶ ಆಗುತ್ತೆ. ಇದು ರಷ್ಯಾಗಾದ ಲಾಭ ಆಯಿತು. ಭಾರತಕ್ಕೆ ಬಂದ ಭಾಗ್ಯ ಏನು? ಗೆಳೆಯರೆ, ಆರ್ಕ್ಟಿಕ್ ವಲಯದಲ್ಲಿ ಈಗ ಹಿಮ ಕರಗ್ತಾ ಇದೆ. ಅಲ್ಲಿ ಸಾಕಷ್ಟು ದೇಶಗಳು ತಮ್ಮ ಅಸ್ತಿತ್ವವನ್ನು ಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇವೆ. ಅಮೆರಿಕ ಅಲ್ಲಿ ದೊಡ್ಡ ಮಟ್ಟದಲ್ಲಿ ತನ್ನ ಪ್ರಭಾವ ಬೆಳೆಸ್ಕೊಳ್ಳೋದಕ್ಕೆ ನೋಡ್ತಾ ಇದೆ. ಅದಕ್ಕಾಗಿನೇ ಅವರು ಗ್ರೀನ್ಲ್ಯಾಂಡ್ ಅನ್ನ ಹಾಕ್ಕೊಂಡು ಬಿಡೋ ಮಾತಾಡ್ತಾ ಇದ್ದಾರೆ. ಇನ್ನು ಕೆನಡಾ, ಯುರೋಪಿಯನ್ ದೇಶಗಳು, ರಷ್ಯಾ ಇವೆಲ್ಲ ಆರ್ಕ್ಟಿಕ್ ವಲಯವನ್ನು ಹಂಚಿಕೊಳ್ಳುತ್ತವೆ. ಈಗ ಚೈನಾ ಕೂಡ ಅಲ್ಲಿಗೆ ಬರ್ತಾ ಇದೆ. ಆರ್ಕ್ಟಿಕ್ ವಲಯ ಇನ್ನು ಮುಂದೆ ಜಗತ್ತಿನ ಅತ್ಯಂತ ಪ್ರಭಾವಿ ವ್ಯಾಪಾರ ಮಾರ್ಗ ಆಗೋ ಸಾಧ್ಯತೆಗಳು ಕೂಡ ಇರುತ್ತವೆ. ಹೀಗಾಗಿ ಜಗತ್ತಿನ ಅತಿ ದೊಡ್ಡ ದೇಶ, ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ, ಜಾಗತಿಕವಾಗಿ ಅಭಿವೃದ್ಧಿಯ ಪಥದಲ್ಲಿ ಅತ್ಯಂತ ವೇಗವಾಗಿ ನಡೀತಿರೋ ದೇಶ ಭಾರತ ಕೂಡ ಅಲ್ಲಿರಲಿ, ಅಲ್ಲಿಗೆ ಬರಲಿ ಅಂತ ರಷ್ಯಾ ಬಯಸ್ತಾ ಇದೆ. ಭಾರತಕ್ಕೂ ಅಲ್ಲಿ ತನ್ನ ಅಸ್ತಿತ್ವ ಮತ್ತು ಪ್ರಭಾವವನ್ನು ಬೆಳೆಸ್ಕೋಬೇಕಿದೆ. ಅಲ್ಲಿನ ಬಂದರುಗಳ ಸಂಪರ್ಕ ಸಿಕ್ಕರೆ ಭಾರತ ತನ್ನ ವ್ಯಾಪಾರವನ್ನು ಅಲ್ಲಿ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಹಿಂದೂ ಮಹಾಸಾಗರದಲ್ಲಿ ಈಗ ಚೈನಾ ತನ್ನ ಪ್ರೆಸೆನ್ಸನ್ನು ಹೆಚ್ಚು ಮಾಡ್ಕೊಳ್ತಾ ಇದೆ ಅಲ್ವಾ? ಇಲ್ಲಿನ ಕೆಲ ದೇಶಗಳಿಗೆ ಸಾಲ ಕೊಡೋ ಮೂಲಕ ಆ ದೇಶಗಳ ಬಂದರುಗಳನ್ನು ಚೈನಾ ಲೀಸಿಗೆ ತಗೊಳ್ತಾ ಹೋಗ್ತಾ ಇದೆ. ಹಿಂದೂ ಮಹಾಸಾಗರದಲ್ಲಿ ಚೈನಾದ ಅಸ್ತಿತ್ವ ಗಟ್ಟಿಯಾಗೋದು ಅಂದ್ರೆ ಅದು ಭಾರತಕ್ಕೆ ಅಪಾಯದ ಗಂಟೆನೆ. ಅದನ್ನ ಕೌಂಟರ್ ಮಾಡಬೇಕು ಅಂದ್ರೆ ಭಾರತ ಪೆಸಿಫಿಕ್ ಕಡೆಗೆ ಹೋಗಬೇಕಾಗತ್ತೆ. ಸದ್ಯಕ್ಕೆ ಭಾರತ ಕೂಡ ತನ್ನ ನೌಕಾಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ತಾ ಇದೆ. ಅದು ಗ್ರೀನ್ ವಾಟರ್ಗೆ ಸೀಮಿತ ಆಗಿ ಉಳಿದಿಲ್ಲ, ಬ್ಲೂ ವಾಟರ್ ಪವರ್ ಆಗಿ ಎಮರ್ಜ್ ಆಗ್ತಾ ಇದೆ. ಗೆಳೆಯರಲ್ಲಿ ಬ್ಲೂ ವಾಟರ್ ಮತ್ತು ಗ್ರೀನ್ ವಾಟರ್ ಸಾಮರ್ಥ್ಯ ಅಂದ್ರೆ ಏನು ಅನ್ನೋದನ್ನು ಕೂಡ ಹೇಳ್ಬಿಡ್ತೀನಿ ಕೇಳಿ. ಒಂದು ದೇಶದ ನೌಕಾಪಡೆ ತನ್ನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಥವಾ ಅದರಿಂದ ಸ್ವಲ್ಪ ಮುಂದೆ ಅಂದ್ರೆ ತನ್ನ ದಡಗಳಿಂದ ಸುಮಾರು 400 ನಾಟಿಕಲ್ ಮೈಲ್ಸ್ ವರೆಗೆ ಬಂದು ಯುದ್ಧ ಮಾಡಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ರೆ ಅದನ್ನ ಗ್ರೀನ್ ವಾಟರ್ ನೇವಿ ಅಂತ ಕರೀತಾರೆ. ಅದೇ ಜಗತ್ತಿನ ಯಾವ ಸಾಗರದಲ್ಲಿ ಬೇಕಾದರೂ, ತನ್ನ ನೆಲದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಬೇಕಾದರೂ ಕಾದಾಡಬಲ್ಲ ಸಾಮರ್ಥ್ಯ, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು, ನ್ಯೂಕ್ಲಿಯರ್ ಚಾಲಿತ
ಜಲಾಂತರ್ಗಾಮಿಗಳು, ಫ್ರಿಗೇಟುಗಳು, ಅಣ್ವಸ್ತ್ರಗಳನ್ನು ಬಳಸಬಲ್ಲ ತಾಕತ್ತು ಇವೆಲ್ಲ ಇದ್ದರೆ ಅಂಥ ನೌಕಾಪಡೆಯನ್ನು ಬ್ಲೂ ವಾಟರ್ ಪವರ್ ಅಥವಾ ಬ್ಲೂ ವಾಟರ್ ನೇವಿ ಅಂತ ಕರೀತಾರೆ. ಅಮೆರಿಕ, ಚೈನಾ, ಬ್ರಿಟನ್, ರಷ್ಯಾ ಮುಂತಾದ ಬ್ಲೂ ವಾಟರ್ ಪವರ್ ದೇಶಗಳ ಪಟ್ಟಿಲಿ ಈಗ ಭಾರತ ಕೂಡ ಸೇರ್ಪಡೆಯಾಗಿದೆ. ಹೀಗಾಗಿ ಪೆಸಿಫಿಕ್ಗೆ ಹೋಗೋದಕ್ಕೆ ಭಾರತಕ್ಕೆ ಅಲ್ಲಿ ನೆಲೆಗಳು ಬೇಕು. ಈ ರೆಲೋಸ್ ಒಪ್ಪಂದದಿಂದಾಗಿ ಪೆಸಿಫಿಕ್ನಲ್ಲಿನ ರಷ್ಯಾ ನೆಲೆಗಳನ್ನು ಭಾರತದ ಯುದ್ಧ ನೌಕೆಗಳು ಬಳಕೆ ಮಾಡಿಕೊಳ್ಳೋದಕ್ಕೆ, ಅಲ್ಲಿ ಸ್ಟೇಷನ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಅಲ್ಲಿ ಭಾರತೀಯ ನೌಕಾಪಡೆಯ ಯೋಧರು ಯಾವಾಗಲೂ ಇರ್ತಾರೆ. ಅಂದರೆ ಚೈನಾದ ಮೇಲೆ ಕಣ್ಣಿಡೋದಕ್ಕೆ ಭಾರತಕ್ಕೆ ಸುಲಭ ಕೂಡ ಆಗುತ್ತೆ. ಈ ನಿಟ್ಟಲ್ಲಿ ರಷ್ಯಾದ ಆರ್ಕಟಿಕ್ ವಲಯದಲ್ಲಿನ ಮುರ್ಮನಾಸ್ ಬಂದರು ವ್ಯಾಪಾರ ಹಾಗೂ ಯುದ್ಧಾಭ್ಯಾಸಗಳಿಗಾಗಿ ಭಾರತಕ್ಕೆ ಬಳಕೆ ಆಗುತ್ತೆ. ಅಲ್ಲಿನ ಸೆವೆರೋಮೋರ್ಕ್ಸ್ ನೌಕಾ ನೆಲೆಯನ್ನು ಭಾರತ ರಿಪೇರಿ, ಸರ್ವಿಸ್, ಇಂಧನ ಮತ್ತು ಇನ್ನಿತರ ಅಗತ್ಯಗಳಿಗೆ ಬಳಕೆ ಮಾಡಿಕೊಳ್ಳೋ ಅವಕಾಶ ಸಿಗುತ್ತೆ. ಹಾಗೆ ಬಾಲ್ಟಿಕ್ ಸಮುದ್ರದಲ್ಲಿ ಸೇಂಟ್ ಪೀಟರ್ಸ್ಬರ್ಗ್ ಬಂದರು ಕೂಡ ಭಾರತದ ಬಳಕೆಗೆ ಸಿಗುತ್ತೆ. ಜೊತೆಗೆ ಅತ್ಯಂತ ಪ್ರಮುಖವಾಗಿ ಪೆಸಿಫಿಕ್ನಲ್ಲಿನ ವ್ಲಾಡಿವೋಸ್ಟೋಕ್ ಬಂದರು, ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕೂಡ ಭಾರತದ ಬಳಕೆಗೆ ಸಿಗುತ್ತೆ. ಈ ವ್ಲಾಡಿವೋಸ್ಟೋಕ್ ಚೈನಾದ ಪಕ್ಕದಲ್ಲೇ ಇದೆ. ಇಲ್ಲಿ ಭಾರತೀಯ ಯುದ್ಧ ನೌಕೆಗಳು ಸ್ಟೇಷನ್ ಮಾಡಿದರೆ ಚೈನಾನ ತುಂಬ ಹತ್ತಿರದಿಂದ ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದು ಈ ಒಪ್ಪಂದದಿಂದ ಭಾರತಕ್ಕಾಗೋ ಲಾಭ. ಇನ್ನು 2024ರಲ್ಲೇ ಈ ಒಪ್ಪಂದಕ್ಕೆ ಸಹಿ ಬಿದ್ದಿದ್ರೂ ಕೂಡ ಅದು ಇಷ್ಟು ದಿನ ನೆನೆಗುದಿಯಲ್ಲೇ ಇತ್ತು. ಇತ್ತೀಚೆಗೆ ಭಾರತ ಮತ್ತು ಅಮೆರಿಕ ಸಂಬಂಧಗಳು ಯಥಾತಥವಾಗಿ ಗಟ್ಟಿಯಾಗ್ತಾ ಇರೋದು, ಟ್ರಂಪ್ ಪಾಕಿಸ್ತಾನವನ್ನು ಮತ್ತೆ ತೊಡೆ ಮೇಲೆ ಕೂಡಿಸ್ಕೊಂಡು ಮೈ ಫೇವರೆಟ್ ಫೀಲ್ಡ್ ಮಾರ್ಷಲ್ ಅಂತ ಕರಿತಿರೋದು, ಕ್ವಾಡ್ ಕೂಟವನ್ನು ಅಮೆರಿಕ ಕೋಲ್ಡ್ ಸ್ಟೋರೇಜ್ಗೆ ತಳ್ಳಿರೋದು, ಇದೆಲ್ಲ ಕೂಡ ಈಗ ಭಾರತ ಹಾಗೂ ರಷ್ಯಾ ನಡುವಿನ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗ್ತಾ ಇರೋದು ಮಾತ್ರ ಅಲ್ಲ, ಹಾಗಾಗೋದಿಕ್ಕೆ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪೇ ಕಾರಣ ಆಗ್ತಿದ್ದಾರೆ ಅಂತ ಅಮೆರಿಕಾನೇ ಹೇಳೋ ಹಾಗೆ ಕೂಡ ಆಗ್ತಾ ಇದೆ. ಗೆಳೆಯರೆ, ರೆಲೋಸ್ ಅಂದರೆ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ಸ್ ಸಪೋರ್ಟ್ ಅಂತ. ಇಲ್ಲಿ ಎರಡೂ ದೇಶಗಳು ಲಾಜಿಸ್ಟಿಕ್ ಸಪೋರ್ಟ್ ಮಾಡಿಕೊಳ್ಳುತ್ತವೆ. ಅದಕ್ಕೆ ಕೊಡಬೇಕಾದ ಹಣವನ್ನು ಎರಡೂ ದೇಶಗಳು ಪಾವತಿ ಮಾಡುತ್ತವೆ. ಯಾವುದೂ ಕೂಡ ಫ್ರೀ ಏನಲ್ಲ. ಆದರೆ ಈ ಪಾವತಿಗೆ ಬಾರ್ಟರ್ ಅಂದರೆ ರಷ್ಯಾಗೆ ಬೇಕಾದ ವಸ್ತುಗಳನ್ನು ಹಣಕ್ಕೆ ಬದಲಾಗಿ ಭಾರತ ಕೊಡಬಹುದು. ಭಾರತಕ್ಕೆ ಬೇಕಾದ ತೈಲ ಅಥವಾ ಗ್ಯಾಸ್ ಬಿಲ್ನಲ್ಲಿ ಪೇಮೆಂಟನ್ನು ವಜಾ ಕೂಡ ಮಾಡಬಹುದು. ಈ ಥರದ ಬಾರ್ಟರ್ ವ್ಯವಸ್ಥೆಗೆ ಕೂಡ ಎರಡೂ ದೇಶಗಳು ಅವಕಾಶವನ್ನು ಮಾಡಿಕೊಂಡಿವೆ. ಇಷ್ಟು ಬಿಟ್ಟರೆ ಇಲ್ಲಿ ಎರಡೂ ದೇಶಗಳು ಪರಸ್ಪರರ ಯುದ್ಧಗಳಿಗೆ ಸೇನಾ ಸಹಾಯ ಮಾಡಿಕೊಳ್ಳೋ ಥರದ್ದೇನೂ ಇಲ್ಲ. ಹೀಗಾಗಿ ನಾಳೆ ಆಪರೇಷನ್ ಸಿಂಧೂರ್ 2ನ ಭಾರತ ಮಾಡಿದರೆ ಅದನ್ನು ಭಾರತ ತನ್ನ ಶಕ್ತಿಯ ಮೇಲೆ, ತನ್ನ ತಾಕತ್ತಿನ ಮೇಲೆ ಮಾಡಬೇಕೇ ಹೊರತು ಯಾರೋ ಬಂದು ಸಹಾಯ ಮಾಡ್ತಾರೆ ಅಂತ ಕಾಯೋ ಹಾಗಿಲ್ಲ. ಅಕಸ್ಮಾತ್ ಸಹಾಯಗಳು ಬಂದರೂ ಕೂಡ ಅದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಥವಾ ಅಂತಾರಾಷ್ಟ್ರೀಯ ಒತ್ತಡಗಳನ್ನು ಎದುರಿಸೋದಕ್ಕೆ ಬೇಕಾದ ನೈತಿಕ ಬೆಂಬಲವನ್ನು ಹೊರಗಿನ ಮಿತ್ರ ದೇಶಗಳು ಕೊಡಬಹುದೇ ಹೊರತು ಬೇರೆ ಇನ್ಯಾವ ಸಹಾಯನೂ ಯಾರಿಂದಲೂ ಭಾರತ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಇದು ಗೆಳೆಯರೆ ರಿಲೋಸ್ ಒಪ್ಪಂದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.